ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಮನೇಲಿ ಯಾವ ರೀತಿ ಮೆಂತೆ ಬಾತ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಮೆಂತ್ಯ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀವಿ. ಹಾಗೆ 1 ಲೋಟ ಬಾಸುಮತಿ ರೈಸ್ ಅಕ್ಕಿ, ಹಾಗೆ 1.5 ಲೋಟ ಸೋನಾ ಮಸೂರಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀವಿ. ಫ್ರೈ ಮಾಡಲಿಕ್ಕೆ 3 ಈರುಳ್ಳಿ ಹಾಗೆ ಚಿಕ್ಕದು 2 ಟೊಮೆಟೊನ ಕೂಡ ಹಚ್ಚಿಟ್ಕೊಂಡಿದ್ದೀವಿ. ಹಾಗೆ ಮಸಾಲೆ ರುಬ್ಬಲಿಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀವಿ. ಹಾಗೆ 10ರಿಂದ 15 ಬೆಳ್ಳುಳ್ಳಿ ಎಸಲನ್ನು, ಹಾಗೆ 1 ಇಂಚು ಶುಂಠಿನ ಮತ್ತು 10ರಿಂದ 12 ಹಸಿಮೆಣಸು, ಅರ್ಧ ಈರುಳ್ಳಿನ ಇಟ್ಕೊಂಡಿದ್ದೀವಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ 1 ಟೀ ಸ್ಪೂನಷ್ಟು ಸೋಂಪು ಕಾಳು, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 2 ಲವಂಗ, 1 ಚಕ್ಕೆ ಪೀಸನ್ನು ಕೂಡ ಇಟ್ಕೊಂಡಿದ್ದೀವಿ. ಕಾಯಿಯ ಕಾಲು ಭಾಗನ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಇವೆಲ್ಲ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೊಳ್ಬೇಕು. ಫ್ರೈ ಮಾಡಲಿಕ್ಕೆ 2 ಪಲಾವ್ ಎಲೆ, ಅನಾನಸ್ ಹೂವು, ಚಕ್ಕೆ, ಸ್ಟಾರ್ ಹೂವು, 1 ಏಲಕ್ಕಿ ಕೂಡ ತೆಗೆದಿಟ್ಕೊಂಡಿದ್ದೀವಿ. ಆಮೇಲೆ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಪಲಾವ್ ಎಲೆ ಏನೆಲ್ಲ ತಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ 3 ಈರುಳ್ಳಿನ ಏನು ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀವಿ ಆ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ, 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀವಿ ಆ ಟೊಮೆಟೊನ ಕೂಡ ಹಾಕೋಬೇಕು. ಆಮೇಲೆ ಚಿಕ್ಕದಾಗಿ ಇಟ್ಕೊಂಡಿರುವ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಕಹಿ ಆಗಿರುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ರುಬ್ಕೊಂಡಿರುವ ಮಸಾಲೆನ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀವಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1/4 ಬೌಲಷ್ಟು ಬಟಾಣಿನ ಕೂಡ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೀ ಸ್ಪೂನಷ್ಟು ಚಿಕನ್ ಮಸಾಲನ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಹಾಗೆ ನಾವು 4 ಲೋಟ ನೀರನ್ನು ಬಿಸಿ ಮಾಡಿಟ್ಕೊಂಡು ಹಾಕ್ಕೊತಾ ಇದ್ದೀವಿ. ಹಾಗೆ ಅರ್ಧ ಗ್ಲಾಸ್ ನೀರನ್ನು ಕೂಡ ಮಿಕ್ಸಿ ಎಲ್ಲ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಸೋನಾ ಮಸೂರಿ ಅಕ್ಕಿ 1.5 ಗ್ಲಾಸ್ ತಗೊಂಡಿದ್ದೀವಿ, ಅದಕ್ಕೆ 3 ಗ್ಲಾಸ್ ನೀರು. ಹಾಗೆ ಬಾಸುಮತಿ ಅಕ್ಕಿನ 1 ಲೋಟ ತಗೊಂಡಿದ್ದೀವಿ, ಅದಕ್ಕೆ 1.5 ಗ್ಲಾಸ್ ನೀರು. ಟೋಟಲಾಗಿ 4.5 ಗ್ಲಾಸ್ ನೀರನ್ನು ಹಾಕೋಬೇಕು. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಅಕ್ಕಿನ ಹಾಕೋಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಸಿಲು ಕೂಗಿಸ್ಕೋಬೇಕು. ನಾವು ಮೆಂತ್ಯ ಬಾತ್ ಜೊತೆ ತಿನ್ನಲಿಕ್ಕೆ ಚಟ್ನಿ ಯಾವ ರೀತಿ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನಿವಾಗ ನಮ್ಮನೇಲಿ ಯಾವ ರೀತಿ ಕಾಯಿ ಚಟ್ನಿ ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪನ್ನು ತಗೊಂಡಿದ್ದೀವಿ. ಹಾಗೆ 5 ಬೆಳ್ಳುಳ್ಳಿ ಎಸಲನ್ನು ತಗೊಂಡಿದ್ದೀವಿ. ಹಾಗೆ 10 ಹಸಿಮೆಣಸಿನಕಾಯನ್ನು ಕೂಡ ತಗೊಂಡಿದ್ದೀವಿ ಚಿಕ್ಕದು. ಹಾಗೆ ಚಿಕ್ಕ ಹುಣಸೆ ಹಣ್ಣು, ಹಾಗೆ ಚಿಕ್ಕದು ಶುಂಠಿ ಪೀಸನ್ನು ಕೂಡ ಹಾಕ್ಕೊಂಡಿದ್ದೀವಿ. ಹಾಗೆ 1/4 ಭಾಗ ಕಾಯಿನ ತುರಿದು ಇಟ್ಕೊಂಡಿದ್ದೀವಿ. ಇದನ್ನು ನುಣ್ಣಗೆ ಮಾಡಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ನೋಡಿ, ಚಟ್ನಿ ರೆಡಿ ಇದೆ. ಮೆಂತ್ಯ ಬಾತ್ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಮಸಾಲ ವಡೆಗೆ ರುಬ್ಕೊಂಡಿದ್ದೀವಿ ಆಲ್ರೆಡಿ. ಮಸಾಲ ವಡೆ ಮಾಡೋದನ್ನು ಯಾವ ರೀತಿ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇದು ತುಂಬ ವಿಡಿಯೋ ಲೆಂತ್ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕಾಗ್ತಾ ಇಲ್ಲ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇವಾಗ ಎಣ್ಣೆ ಕಾದ ನಂತರ ನಾವು ವಡೆನ ಬಿಟ್ಕೋಬೇಕು. ಈ ಫ್ಲೇಮಲ್ಲಿ ಇಟ್ಕೋಬೇಡಿ, ಎಣ್ಣೆನ ಸೀದು ಹೋಗಿಬಿಡತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಕಾಯಿಸ್ಕೋಬೇಕು. ನೋಡಿ, ವಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮೆಂತ್ಯ ಬಾತ್ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ.
ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಮೆಂತ್ಯ ಬಾತು, ಚಟ್ನಿ ಮತ್ತು ಮಸಾಲ ವಡೆನ. ಓಕೆ, ನಾವಿವಾಗ ಆಲ್ರೆಡಿ ಕುಕ್ಕರ್ ಮೆಂತ್ಯ ಬಾತ್ ಮಾಡಿದ್ದೀವಲ್ಲ, ಆ ಕುಕ್ಕರ್ ತಂಡಿದೆ ಅಂತ ನೋಡಿಬಿಟ್ಟು ಯಾವ ರೀತಿ ಮೆಂತ್ಯ ಬಾತ್ ಬಂದಿದೆ ಅಂತ ನೋಡೋಣ ಬನ್ನಿ. ಕುಕ್ಕರ್ ಮುಚ್ಚಳ ತೆಗೆದಿದ್ದೀವಿ. ಮೆಂತ್ಯ ಬಾತು ಸ್ವಲ್ಪ ಮೇಲ್ಭಾಗದಲ್ಲಿ ಮಸಾಲೆ ಎಲ್ಲ ಬಂದಿರುತ್ತೆ, ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಘಮ ಬರ್ತಾ ಇದೆ ಮೆಂತ್ಯ ಬಾತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಚಟ್ನಿ ಜೊತೆ ಮಸಾಲ ವಡೆ ಜೊತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೆಂತ್ಯ ಬಾತು ಮತ್ತು ಚಟ್ನಿ ಮಸಾಲ ವಡೆ ಇದ್ದರೆ ಸೂಪರಾಗಿ ಇರುತ್ತೆ ಫ್ರೆಂಡ್ಸ್. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.